ಕೇಂದ್ರ ಸರ್ಕಾರದಿಂದಲೇ ಜಾತಿ ಜನಗಣತಿ ಘೋಷಣೆ. ಬಿಹಾರ ಚುನಾವಣೆ ಗಮನದಲ್ಲಿ ಇಟ್ಕೊಂಡೇ ಘೋಷಣೆ. ಡಿಸೆಂಬರ್ನಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ಸಾಧ್ಯತೆ. ಹೀಗಾಗಿ ಜಾತಿ ಜನಗಣತಿ ದಾಳವನ್ನು ಉರುಳಿಸುತ್ತಾ ಕೇಂದ್ರ ಅನ್ನೋ ಪ್ರಶ್ನೆ. ಬಿಹಾರದಲ್ಲಿ ಒಬಿಸಿ ಸಮುದಾಯಗಳದ್ದೇ ಪಾರುಪತ್ಯ ಇದೆ. ಒಬಿಸಿ ಮತಗಳಿಗಾಗಿಯೇ ಜಾತಿ ಜನಗಣತಿಯನ್ನ ಘೋಷಣೆ ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾವಾಗ ದಿಢೀರ್ ಅಂತ ಕೇಂದ್ರ ಜಾತಿ ಜನಗಣತಿ ಅಂತ ಘೋಷಣೆ ಮಾಡಿಬಿಟ್ಟು ರಾಜಕೀಯವಾಗಿ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಿಗೆ ಕಾರಣವಾಗುತ್ತೆ. ಈಗ ಸದ್ಯ ಹೆಚ್ಚಿನದಾಗಿ ಚರ್ಚೆ ನಡೀತಾ ಇರೋದು ಬಿಹಾರದ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಒಬಿಸಿ ಮತಗಳೇ ಅಲ್ಲಿ ನಿರ್ಣಾಯಕ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಜಾತಿ ಜನಗಣತಿಯನ್ನ ಘೋಷಣೆ ಮಾಡಿದೆಯಾ, ಆ ಲೆಕ್ಕಾಚಾರದಲ್ಲಿ ಇದನ್ನ ಮಾಡಲಾಗಿದೆಯಾ, ಬಿಹಾರ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಸೆಂಬರ್ನಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆ ನಡೆಯುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಜಾತಿ ಜನಗಣತಿ ದಾಳವನ್ನ ಕೇಂದ್ರ ಉರುಳಿಸಿರಬಹುದಾ ಅನ್ನೋ ಪ್ರಶ್ನೆ. ಯಾಕಂದರೆ ಬಿಹಾರದಲ್ಲಿ ಒಬಿಸಿ ಸಮುದಾಯಗಳದ್ದೇ ಪಾರುಪತ್ಯ ಇದೆ. ಒಬಿಸಿ ಮತಗಳಿಗಾಗಿಯೇ ಈ ಜಾತಿ ಜನಗಣತಿಯನ್ನ ದಿಢೀರಂತ ಘೋಷಣೆ ಮಾಡಿರೋದು ಅಂತ ಹೇಳಲಾಗ್ತಾ ಇದೆ. ರಾಜಕೀಯವಾಗಿ ನಾನಾ ರೀತಿಯಾದಂಥ ಚರ್ಚೆಗಳಿಗೆ ಇದು ಕಾರಣವಾಗ್ತಾ ಇದೆ. ನೋಡಿ, ಬಿಹಾರದಲ್ಲಿ 63% ಹಿಂದುಳಿದ ಸಮುದಾಯ ಅನ್ನೋದು ಇದೆ. ಯಾಕೆ ಈಗಲೇ ಇಷ್ಟು ಇಮಿಡಿಯೇಟ್ ಆಗಿ ಅಥವಾ ಇಷ್ಟು ಸಡನ್ ಆಗಿ ಯಾವುದೇ ಸುಳಿವಿಲ್ಲದೆ ಈ ಥರದೊಂದು ನಿರ್ಧಾರಕ್ಕೆ ಯಾಕೆ ಬಂದಿರಬಹುದು? ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಎಷ್ಟು ಮಟ್ಟಿಗೆ ಚರ್ಚೆ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈಗ ದಿಢೀರಂತ ಕೇಂದ್ರದ ಈ ನಿರ್ಧಾರ ಯಾತಕ್ಕಾಗಿರಬಹುದು ಅನ್ನೋ ಪ್ರಶ್ನೆಗೆ ಬಿಹಾರದಲ್ಲಿ 63% ಹಿಂದುಳಿದ ಸಮುದಾಯ ಇದೆ. 13 ಕೋಟಿ ಜನಸಂಖ್ಯೆಯಲ್ಲಿ 14.27% ಯಾದವ ಸಮುದಾಯ ಇದೆ. ಕುಶ್ವಾಹ 4.27%, ಕುರ್ಮಾ 2.88%, 27% ಹಿಂದುಳಿದ ವರ್ಗ, ಅತ್ಯಂತ ಹಿಂದುಳಿದ ವರ್ಗ 36%, ಪರಿಶಿಷ್ಟ ಜಾತಿ 17.65% ಅಷ್ಟಿದೆ, ಪರಿಶಿಷ್ಟ ವರ್ಗ 1.68%. ಈಗಾಗಲೇ ಅಂಕಿ ಅಂಶ ಬಿಡುಗಡೆಯನ್ನು ಮಾಡಲಾಗಿದೆ ನಿತೀಶ್ ಕುಮಾರ್. ಇದೀಗ ಕೇಂದ್ರವೂ ಜಾತಿ ಗಣತಿ ಮೂಲಕ ಒಬಿಸಿ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿರೋದು. ಕಾಂಗ್ರೆಸ್ ಕೂಡ ಇದೇ ಒಬಿಸಿ ಮತ ಬ್ಯಾಂಕ್ ಸೆಳೆಯೋಕೆ ಪ್ಲಾನ್ ಅನ್ನು ಮಾಡಿತ್ತು. ಬಿಹಾರ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಇದನ್ನು ಸೇರಿಸೋಕೆ ನೋಡಿತ್ತು. ಈಗ ಜಾತಿ ಗಣತಿ ಅಂತ ದಿಢೀರಾಗಿ ಬಂದಿದ್ದ ಯಾಕೆ ಅಂತ ಅಂದರೆ ಈ ಲೆಕ್ಕಾಚಾರವನ್ನು ಹೇಳಲಾಗ್ತಾ ಇದೆ. ಸರ್ಕಾರಗಳು ಜಾತಿ ಗಣತಿ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇರೋದು. ದೇಶದಾದ್ಯಂತ ಈ ಜಾತಿ ಗಣತಿ ಜೊತೆಗೆ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇರುವಂತಹ ವಿಚಾರಗಳಿಗೇನಿದೆಯೋ ಇದು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದು ಎಲೆಕ್ಷನ್ ಬರ್ತಾ ಇದೆ, ಆ ಕಾರಣಕ್ಕಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ಎಲೆಕ್ಷನನ್ನು ಗಮನದಲ್ಲಿ ಇಟ್ಕೊಂಡೇ ಈ ರೀತಿಯಾದಂಥ ನಿರ್ಧಾರವನ್ನು ಮಾಡಲಾಗ್ತಾ ಇದೆ ಅಂತ. ಯಾಕಂದರೆ 2024 ಲೋಕಸಭಾ ಚುನಾವಣೆಗೆ ಮುನ್ನ ಇಂಡಿಯಾ ಬಣದ ಪ್ರಮುಖ ಯೋಜನೆಗಳಲ್ಲಿ ಈ ಜಾತಿ ಜನಗಣತಿಯು ಕೂಡ ಒಂದಾಗಿತ್ತು.